ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ ನಾವು ಹಿಂದೆ ಕಾಂಗ್ರೆಸ್ 70 ವರ್ಷಗಳ ಕಾಲ ಏನೂ ಮಾಡಿಲ್ಲ ಅಂಥೇಳಿ ನಾವು ಸರ್ಕಾರವನ್ನು ಬದಲಾವಣೆ ಮಾಡಬೇಕಂತೇಳಿ ಮತದಾರರೆಲ್ಲ ಸೇರಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರವನ್ನು ಎಲ್ಲ ಮತದಾರರು ಸೇರಿ ಪಕ್ಷವನ್ನು ಬದಲಿಸಿ BJP ಅಧ್ಯಕ್ಷ ಕೂಡ ಹಾಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ 70 ವರ್ಷಗಳ ಕಾಲ ಕಾಂಗ್ರೆಸ್ಸು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ದೊಡ್ಡ ಎಲ್ಲರಿಗೂ ಆಸೆಯನ್ನು ಕೊಟ್ಟಿದ್ವಿ. ಅಚ್ಚೇ ದಿನ ಬರುತ್ತೆ ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJPಗೆ ಬಹುಮತವನ್ನು ಕೊಡುವ ಮೂಲಕ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿದೆ. ರಚನೆ ಮಾಡಿದ್ದು ನಿಜವಾಗಲೂ ತುಂಬ ಒಂದು ರೀತಿಯಲ್ಲಿ ಒಬ್ಬರೇ ಮಾಡ್ತಾ ಹೋದರೆ ಸರಿಯಾಗಲ್ಲ, ಬದಲಾವಣೆ ಆದರೆ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಮಾಡ್ಬೋದು ಅಂತೇಳಿ ನಮ್ಮ ಮತದಾರರು ಇಷ್ಟಪಟ್ಟಿದ್ದು ಒಂದು ನಿಜವಾಗಲೂ ಒಂದು ನಿಜವಾದಂಥ ಅರ್ಥಗರ್ಭಿತವಾದಂಥ ವಿಚಾರ. ಹಾಗಾಗಿ 10 ವರ್ಷಗಳ ಕಾಲ ಈಗಾಗಲೇ BJPಗೆ ನಾವು ಕೇಂದ್ರ ಸರ್ಕಾರವನ್ನು ಕೊಟ್ಟಿದ್ದೇವೆ. ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಆಶ್ವಾಸನೆಗಳನ್ನು ಕೊಡೋದು ಸಹಜ. ಅಂದರೆ ಗೆಲ್ಲಬೇಕು ಅನ್ನತಕ್ಕಂಥ ಒಂದು ಉತ್ಸಾಹ ಇಟ್ಕೊಂಡು ಆಶ್ವಾಸನೆಗಳನ್ನು ಕೊಟ್ಟ ಹಾಗೆ ಕೆಲವು ಪಕ್ಷಗಳು ನಡ್ಕೊಳ್ತವೆ. ಅದು ನಡ್ಕೊಳ್ಬೇಕು. ಯಾಕೆ ಕೇಳಿದರೆ ಮತದಾರರಿಗೆ ಯಾವುದೇ ಪಕ್ಷದವರು ವಂಚನೆ ಮಾಡ್ತಾರೆ. ಮತದಾರರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪ್ರಜಾಪ್ರಭುತ್ವದ ಒಂದು ಸರ್ಕಾರ ಆಗಿರುತ್ತೆ. ಮತದಾರರಿಗೆ ಸಮರ್ಪಕವಾಗಿ ಎಲ್ಲ ನಾಗರಿಕರಿಗೆ ಎಲ್ಲ ಹಕ್ಕುಗಳನ್ನು ಕೊಡುವ ಮೂಲಕ ಪ್ರತಿಯೊಂದು ಸರ್ಕಾರವೂ ಸಹ ಸರ್ಕಾರ ರಚನೆ ಮಾಡತಕ್ಕಂಥದ್ದು ನಡ್ಕೊಳ್ಬೇಕು. ಹೀಗಾಗಿ ಕೇಂದ್ರ ಸರ್ಕಾರ 10 ವರ್ಷಗಳ ಕಾಲ ಅವರಿಗೆ ಕೊಟ್ಟರು ಸಹ ಅವರ ಅಚ್ಚೇ ದಿನ ಅಂತ ಹೇಳ್ತಾ ನಮಗೇನು ಮಾಡಿದ್ದಾರೆ, ಒಂದು ಯೋಜನೆಯನ್ನು ತರ್ತೀವಿ ಅಂತ ಹೇಳಿದರು. ಏನಂತಂದರೆ 2 ಕೋಟಿ ಇವರಿಗೆ ಉದ್ಯೋಗವನ್ನು ಇಬ್ಬರಿಗೆ ಕೊಡ್ತೀವಿ ಅಂತ ಹೇಳಿದರು. 2 ಕೋಟಿ ಉದ್ಯೋಗವನ್ನು ಅವರು ಕೊಡಲೇ ಇಲ್ಲ. 10 ವರ್ಷ ಆದರೂ ಕೊಡಲೇ ಇಲ್ಲ. ಒಂದು ಅದೇ ರೀತಿ ಅವರೇ ನಮ್ಮ ಯುವಕರೆಲ್ಲ ಸೇರಿ ಒಂದು ಒಕ್ಕೂಟಗಳು ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದರು, ನೀವು ಪಕೋಡ ಮಾಡಿ ಮಾರಾಟ ಮಾಡಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದನ್ನು ನಾವು ಕೇಳಿದ್ವಿ ಮಾಧ್ಯಮಗಳ ಮೂಲಕ. ಈ ರೀತಿ ಸರ್ಕಾರ 10 ವರ್ಷಗಳ ಕಾಲ ಜನಗಳನ್ನು ಮೂರ್ಖನಾಗಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಸ್ತಿತ್ವ ಬರೋ ಹಾಗೆ ಕಾಂಗ್ರೆಸ್ಗೆ ಎಲ್ಲ ಕಾರ್ಮಿಕರು, ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು ಪ್ರತಿಯೊಬ್ಬರು ಸಹ ಮತವನ್ನು ಕೊಡೋದ್ರ ಮೂಲಕ ಈಗಾಗಲೇ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ. 28 ಕ್ಷೇತ್ರಗಳನ್ನು ಗೆಲ್ಲಿಸಿ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಈ 28 ಕ್ಷೇತ್ರಗಳು ಸಹ ಕರ್ನಾಟಕ ಗೆಲ್ಲುವಂಥ ಸಾಧ್ಯತೆಗಳೇ ಇರೋದ್ರಿಂದ ಕಾಂಗ್ರೆಸ್ ಎಲ್ಲರೂ ಸಹ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬಡ ಕಾರ್ಮಿಕರು ಪ್ರತಿಯೊಬ್ಬರು ಮತ ಕೊಡಬೇಕಂತೇಳಿ ಎಲ್ಲ ಮತದಾರರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬದಲಿ ಸರ್ಕಾರ ಇತ್ತು, ಅದು ಅನೈತಿಕ ಸರ್ಕಾರ ರಚನೆ ಮಾಡಿದ್ರು. ಆ ಸರ್ಕಾರ ಹೋದ ನಂತರದಲ್ಲಿ ಪುನಃ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಆಶ್ವಾಸನೆ ಕೊಟ್ಟಿದೆ. 5 ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ, ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರೋ ಹಾಗೆ ಬಹುಮತ ಸರ್ಕಾರ ಬರೋ ಹಾಗೆ ಎಲ್ಲರೂ ಬೆಂಬಲವನ್ನು ಕೊಟ್ಟಿದ್ದಾರೆ, ಮತವನ್ನು ಹಾಕಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಬಹುಮತದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ 5 ಯೋಜನೆಗಳು ಏನು ತಂದಿದ್ದು 5 ಯೋಜನೆಗಳು ಸಮರ್ಪಕವಾಗಿ 8 ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಆ ಯೋಜನೆಯನ್ನು ಪ್ರತಿಯೊಬ್ಬರೂ ಸಹ ಇದರ ಪಕ್ಷಾತೀತವಾಗಿ BJP, ಕಾಂಗ್ರೆಸ್ ಮತ್ತು ಪ್ರತಿಯೊಬ್ಬರು ಸಹ ಅದರ ಯೋಜನೆಯನ್ನು ಪಡಿತಾ ಇದ್ದಾರೆ. ಯಾವುದೇ ಥರದ ವ್ಯತ್ಯಾಸಗಳಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಕೇಳಿದರೆ ಪ್ರತಿಯೊಬ್ಬರು ತಗೊಂತಾರೆ, BJP ಆಗಿರ್ಬೋದು, ಕಾಂಗ್ರೆಸ್ ಪ್ರತಿಯೊಬ್ಬರಿಗೆ ಸಮಾನತೆಯಿಂದ 5 ಯೋಜನೆಗಳು ಸಮರ್ಪಕ ಜಾರಿಗೆ ಬಂದಿದೆ. ಆ ಯೋಜನೆಗಳು ಜಾರಿಗೆ ಬಂದಿರತಕ್ಕಂಥ ಯೋಜನೆಯನ್ನು ಅಸಮರ್ಪಕ ಯೋಜನೆ ಅಂತೇಳಿ BJP ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ಅಂದರೆ ಜನಗಳು ಸೋಂಬೇರಿಗಳಾಗಿರ್ತಾರೆ, ಈ ರೀತಿ ಯೋಜನೆಗಳು ಸರಿಯಲ್ಲ ಅಂತಕ್ಕಂಥ ಕಾರಣ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಬಂದರೆ ಅದನ್ನು ಏನು ಮಾಡಬೇಕು ಅಂತೇಳಿ ಅದು ನಾವು ತನಿಖೆಯನ್ನು ಪ್ರಶ್ನೆ ಬಂದಿದ್ದು ನಾವು ಏನು ಮಾಡಬೇಕು ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಈ 5 ಯೋಜನೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಎಲ್ಲರೂ ಈ ಹಕ್ಕನ್ನು ಬಂಗಾರಪ್ಪನವರು ಮುಂದೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯೋಜನೆಗಳು ತಂದಂಥ ಯೋಜನೆಗಳು ಇನ್ನೂ ಜಾರಿಯಲ್ಲಿದೆ. ಅದು ಯಾವುದೇ ಯೋಜನೆಗಳನ್ನು ತೆಗೆದಿಲ್ಲ. ಇವತ್ತು ಉಚಿತ ಕರೆಂಟನ್ನು ಕೊಡ್ತಾ ಇದ್ದಾರೆ ರೈತರಿಗೆ ಅಂದರೆ ಅದು ಹಾಗೆ ಕಂಟಿನ್ಯೂ ಇವರಿಗೆ ಇಲ್ಲಿ ತೆಗೆದಿಲ್ಲ. ಅದೇ ರೀತಿ ಈ ಯೋಜನೆಗಳು ಸಹ ಕಂಟಿನ್ಯೂ ಜಾರಿಯಲ್ಲಿ. ಜೊತೆಗೆ ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗೆ ದೊಡ್ಡ ಕಾರ್ಖಾನೆ 15,000 ಜನ BSL ಕೆಲಸ ಮಾಡ್ತಕ್ಕಂಥದ್ದು. ಕಾರಣ ನಿಂತ್ಕೊಟ್ಟು ಸುಮಾರು ವರ್ಷಗಳಿಂದ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೂ ಸಮಸ್ಯೆ ಆಯಿತು. ಸಮಸ್ಯೆ ಆದರೂ ಸಹ ಅವ್ರನ್ನ ಸಮಸ್ಯೆಗೆ ಸ್ಪಂದಿಸೋರು ಯಾರೂ ಇಲ್ಲ. ಈಗ 10 ವರ್ಷ ಈ ಸಂಸದರಾಗಿ ಹೋಗಿ ಕೇಂದ್ರದಿಂದ ಇರತಕ್ಕಂಥ ನೆರವನ್ನು ತಂದು ಅದನ್ನು ಪುನಃ ಸ್ಥಾಪನೆ ಮಾಡ್ತಾರೆ. ಅದನ್ನು ಮಾಡಲೇ ಇಲ್ಲ. ಈಗಲೂ ಸಹ ನೆನಪಿದೆ. ಅದನ್ನು
ಮಾಡ್ತೀವಿ ಅಂತೇಳಿ ಪ್ರತಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬಂದಾಗ ಅದರ ಗಮನಕ್ಕೆ ತರ್ತಾರೆ. ಚುನಾವಣೆ ಮುಂದೆ ಗೆದ್ದ ನಂತರ ಅದಕ್ಕೆ ಬರೀ ಗಮನ ಹರಿಸ್ತಾ ಇದ್ದಾರೆ. ಅದು ಕಾರ್ಮಿಕರಿಗೆ ಬಂದಿಲ್ಲ, ಅದು ನೆನಪು ಬಂದಿದೆ. ಹಾಗಾಗಿ ಸರ್ ಅದನ್ನು ಪುನಶ್ಚೇತನಗೊಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಲ್ಲಿ ಒಳಗಡೆ ನಮ್ಮ ರೈತ ಇದ್ರೇ ಇವತ್ತು ನಾವು ಬದುಕೋದು. ರೈತ ಬೆಳೆಯತಕ್ಕಂಥ ಆಹಾರವನ್ನು ಕುರಿತು ನಾವು ಬದುಕ್ತಕ್ಕಂಥದ್ದು. ರೈತರಿಗೆ ಯಾವುದೋ ಒಂದು ಮಾರ್ಗವಾದಂಥ ಒಂದು ಯೋಜನೆ ತಂದಿದ್ದು ಕೇಂದ್ರ ಸರ್ಕಾರ ಅದನ್ನು ತೆಗಿಬೇಕು ಅಂತ ಹೇಳಿದಾಗ ಒಂದು ವರ್ಷ ಅವರು ಸತ್ಯಾಗ್ರಹ ಮಾಡಿಕೊಂಡು ಸುಮಾರು ಸಾವಿರಾರು ಜನ ಸತ್ತರು ಸಹ ಅವರಿಗೆ ತನಿಖೆಗಳು ನಂತರದಲ್ಲಿ ಯಾವುದೋ ಒಂದು ಯೋಜನೆಯನ್ನು ವಾಪಸ್ ತಗೊಂಡು ನಂತರದಲ್ಲಿ ಕಾಯ್ದೆನ ವಾಪಸ್ ತಗೊಂಡು ನಂತರದಲ್ಲಿ ವಾಪಸ್ ಬಂದರು. ಪುನಃ ಮತ್ತೊಂದು ಸಾರಿ ಯಾವುದೋ ಒಂದು ಸ್ಟ್ರೈಕ್ ಮಾಡ್ತಾರೆ. ಅಲ್ಲಿ ಓಡಾಡಲಿಕ್ಕೆ ರೈತರಿಗೆ ಕಾಲಿಗೆ ಆವಿಗೆಗಳನ್ನು ಹಾಕಿರ್ತಾರೆ, ಯಾರು ಓಡಾಡಬಾರ್ದು. ಆ ರೀತಿ ರೈತರಿಗೆ ತೊಂದರೆ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಮನ್ನಾ ಮಾಡುತ್ತೆ ಉದ್ಯಮಗಳಿಗೆ ಒಂದು 18 ಜನ ಉದ್ಯಮಗಳಿಗೆ 12 ಲಕ್ಷ ಕೋಟಿ ಹಣ ಮನ್ನಾ. ಅವರು ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೈತರ ಸಾಲ ಮನ್ನಾ ಮಾಡಿದರೆ ಈಗ ಒಂದು 18 ಜನಕ್ಕೆ ಅಂತ ನಾವು ಇಡೀ ರಾಷ್ಟ್ರ ಬರ್ತಾ ಇಲ್ಲ. ಅದು ದೊಡ್ಡ ಅನ್ಯಾಯ. ರೈತರಿಗೆ ಆ ಸಾಲವನ್ನು ರೈತರ ಸಾಲ ಮನ್ನಾ ಮಾಡಬೇಕು. ಕಾರ್ಮಿಕರಿಗೆ ಏನು ಮಾಡಿದ್ದಾರೆ? ಕಾರ್ಮಿಕರಿಗೆ ಏನು ಯೋಜನೆಗಳನ್ನು ತಂದಿದ್ದಾರೆ? ಯಾವುದೇ ಯೋಜನೆಗಳು ತಂದಿಲ್ಲ. ಪ್ರತ್ಯೇಕ ಯೋಜನೆ ಯಾವುದೂ ತಂದಿಲ್ಲ. ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗಿದೆ. ಕೂಲಿ ಕಾರ್ಮಿಕರು ಇರ್ಬೋದು, ಮತ್ತೊಂದು ಇರ್ಬೋದು. ಇವತ್ತು ಈಗ 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 ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದರೆ 1 ಲಕ್ಷ ರೂಪಾಯಿ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಕೊಡಬೇಕನ್ನೋ ಯೋಜನೆ ಇದೆ. ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದರೆ ಅದು ಕೊಟ್ಟೇ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ವಿಚಾರ ಇಲ್ಲ. ಹಿಂದೆ ಸಿಲಿಂಡರ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ 400 ರೂಪಾಯಿ ಸಿಲಿಂಡರ್ ರೇಟ್ ಇದ್ದಾಗ ಒಂದು 10-20 ರೂಪಾಯಿ ಬೆಲೆ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಸುಮಿತಾ ಇರಾನಿ ಅವರು ಅದನ್ನು ಅದು ಏಸಿ ತಪ್ಪಾಯಿತು, ಅದು ಏರಿಸಬಾರ್ದು, ತುಂಬ ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅವರು ಸತ್ಯಾಗ್ರಹ ಬಂದು ಅದನ್ನೆಲ್ಲ ವಜಾ ಮಾಡ್ಬಾರ್ದು. ಈಗ 1,000 ರೂಪಾಯಿ ಆಗಿದೆ ಸಿಲಿಂಡರ್. ಯಾರಾದ್ರು ಮಾತಾಡ್ತಾರ? ಅದು ತಗೊಳ್ತಾ ಇದ್ದಾರೆ. ಆದರೆ ಕೂಲಿ ಕಾರ್ಮಿಕರಿಗೆ ತಗೊಳ್ಳೋಕ್ಕೆ ಆಗದೇ ಇರ್ತಕ್ಕಂಥ ಕಟ್ಟಿಗೆ ಒಲೆಯನ್ನು ಬಳಸ್ತಾ ಇದ್ದಾರೆ. ಈಗ 5 ಯೋಜನೆಗಳು ಬಂದ 2,000 ರೂಪಾಯಿ ಸಿಲಿಂಡರ್ನ ಪ್ರತಿ ಮನೆಯಲ್ಲಿ ಎಲ್ಲರೂ ಸಿಲಿಂಡರ್ ತಗೊಳ್ತಾರೆ. ಅದೇ ದುಡ್ಡಲ್ಲಿ 1,000 ರೂಪಾಯಿ ಸಿಲಿಂಡರ್ ಇಟ್ಕೊಂಡು ತಗೊಳ್ತಾ ಇದ್ದಾರೆ. ಇಂಥ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬಂದಂಥದ್ದು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ಈ ಯೋಜನೆ ಜಾರಿಯಲ್ಲಿರುತ್ತೆ. ಯಾವುದೇ ಥರದ ಯೋಜನೆಗಳನ್ನು ತೆಗಿತಾರೆ. ಮುಂದೆ ಸ್ವಲ್ಪ ದಿವಸ ಚುನಾವಣೆ ಜೊತೆಗೆ ಮಾಡ್ಕೊಂಡಿದ್ದಾರೆ. ಚುನಾವಣೆ ಮುಗಿದ ತೆಗೆದುಬಿಡ್ತಾರೆ ಅಂತೇಳಿ ಪ್ರತಿಪಕ್ಷದವರು ಅದನ್ನು ಅಂಬಿಸ್ತಾ ಹೋಗ್ತಾರೆ. ಯಾಕಂದರೆ ಜನಗಳಿಗೆ ಮತಗಳನ್ನು ಕಳಿಸೋದಕ್ಕೆ ಆ ರೀತಿ ಹೇಳ್ತಾರೆ. ಈ ಯೋಜನೆಗಳು ಯಾವತ್ತೂ ಸಹ ಹಾಗೆ ಇರುತ್ತೆ, ನಿರಂತರವಾಗಿರುತ್ತೆ. ಕೇಂದ್ರ ಸರ್ಕಾರ ನಮ್ಮದೇ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಏನು ಯೋಜನೆಗಳು ಇವರಿಗೆ ಏನು ಬಿಜೆಪಿಯಲ್ಲಿ ಮಾಡಿಲ್ಲ 10 ವರ್ಷಗಳ ಕಾಲ ಅದೆಲ್ಲವೂ ಸಹ ಮುಂದೆ ಕಾಂಗ್ರೆಸ್ ಮಾಡ್ತಾರೆ ಅನ್ನೋ ಭರವಸೆ ನಮಗೆ. ಎಲ್ಲ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಮತ್ತು ಕಟ್ಟಡ ಕಾರ್ಮಿಕರು ಹಾಗೂ ಮತ್ತು ಅಸಂಘಟಿತ ಕಾರ್ಮಿಕರು ಹಾಗೂ ಕೈಗಾರಿಕೆ ಕೆಲಸ ಬರ್ತಕ್ಕಂಥ ಕೈಗಾರಿಕೆ ಕಾರ್ಮಿಕರು ಪ್ರತಿಯೊಬ್ಬರು ಸಹ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.